ನಮ್ಮನೆ ಡೋರ್ ನಂಬರ್ ಇಲ್ವಾ? ಅವಳ ಬರ್ಡೇ ಇಲ್ಲ. ಗೌರಿ, ರೋಗಿಯು ಬಯಸಿದ್ದು ಹಾಲು ಅನ್ನ, ವೈದ್ಯರು ಹೇಳಿದ್ದು ಹಾಲು ಅನ್ನ. ನಿಖಿಲ, ಈ ಡ್ರೆಸ್ ಹೆಂಗೆ ಇದೆ? ಸಖತ್ತಾಗಿದೆ. ಎಷ್ಟು ಇದಕ್ಕೆ? ಜಸ್ಟ್ 2K. ಇಷ್ಟು ಕಾಸ್ಟ್ಲಿನಾ? ಇಷ್ಟು ಕಾಸ್ಟ್ಲಿ ಯಾಕೆ ತಗೋತಿದ್ಯಾ? ನಾನೇ ತಗೋಬಾರ್ದು, ಇನ್ಮೇಲೆ ನನ್ನ ರೇಂಜೇ ಬೇರೆ. ಗೊತ್ತು ಬಿಡು ನಿನ್ ರೇಂಜು. ನಿನ್ ಮೊಬೈಲಿಗೆ ನೆಟ್ಟಿಗೆ ಕರೆನ್ಸಿ ಹಾಕಕ್ಕೆ ನಿನ್ನ ಹತ್ರ ದುಡ್ಡಿರಲ್ಲ. ದೊಡ್ಡದಾಗಿ ಹೇಳ್ತಾಳೆ. ಇದನ್ನೆಲ್ಲ ಹಳೆ ಕೋಕಿಲಂಗೆ ಹೇಳು. ಇವಾಗ ನಾನು ದುಡಿಯೋ ಹುಡ್ಗಿ ಕಣೆ, ನನ್ಗೇನ್ ಬೇಕೋ ಅದನ್ನೆಲ್ಲ ತಗೋತೀನಿ. ಅದೇನೋ ಹೇಳ್ತಾರಲ್ಲ, ಕೂಸುಟ್ಟೋಕ್ಕಿಂತ ಮುಂಚೆ ಕುಲಾವೆ ಹೊಲಿಸಿದ್ರು ಅಂತ. ಹಂಗಾಯ್ತು ನಿನ್ ಕತೆ. ಮೊದಲು ಇಂಟರ್ವ್ಯೂಗೆ ಹೋಗು, ಅದನ್ನ ಕ್ಲಿಯರ್ ಮಾಡು, ನಿಯತ್ತಾಗಿ ದುಡಿ. ಅದಾದ್ಮೇಲೆ ದುಡ್ಡು ಬರುತ್ತಲ್ಲ, ಆಮೇಲೆ ಈ ಬಿಲ್ಡಪ್ ಕೊಡು. ಆಯ್ತು ಕಣೆ, ಆಯ್ತು. ದುಡ್ಡೊಂದು ಬರಲಿ, ನಿಂಗೆ 1 ರೂಪಾಯಿನೂ ಕೊಡಲ್ಲ. ನಿನ್ ಮುಂದೆನೆ ಶೋಕಿ ಮಾಡ್ಕೊಂಡು ಓಡಾಡ್ತಿರ್ತೀನಿ. ಅಜ್ಜಿ, ಅಮ್ಮ ಬರುವಾಗೂ ನಡ್ಸ್ಕೊಂಡ್ ಬಂದಿದ್ದಾರೆ, ಹೋಗುವಾಗೂ ನಡ್ಸ್ಕೊಂಡ್ ಬಂದಿದ್ದಾರೆ. ನಂಗೆ ತುಂಬಾ ಕಾಲು ನೋಡ್ತಿದೆ. ಯಾಕೆ ಅಷ್ಟು ದೂರದಿಂದ ನಡ್ಸ್ಕೊಂಡ್ ಬಂದಿದ್ಯಲ್ಲ? ಒಂಚೂರು ಕರುಣೆನೇ ಇಲ್ವಾ ನಿನ್ಗೆ? 100 ರೂಪಾಯಿ ಕೊಟ್ಟಿದ್ರೆ ಒಂದು ಆಟೋ ಸಿಕ್ಕಿರೋದಪ್ಪ. ಹೋಗ್ಲಿ ಬಿಡು, ಶೇರಿಂಗ್ ಆಟೋನಾದ್ರೂ ತಗೋಬೋದಿತ್ತಲ್ಲ. ಅಷ್ಟು ದುಡ್ಡು ಉಳಿಸ್ಬೇಕು ಅಂತಿದ್ದಿದ್ರೆ ಬಸ್ಸಲ್ಲಿ ಕರ್ಕೊಂಡ್ಬರ್ಬೇಕಾಗಿತ್ತು. ಸಾಕ್ ಸುಮ್ನಿರಮ್ಮ, ನಡೆದು ಬಿಟ್ರೆ ಇವಳು ಕಾಲಿನ ಸೌದೋಗಲ್ಲ. ಏನು ಅಂತ ಮಾತಾಡ್ತೀಯ ತ್ರಿಪುರ? ನಮ್ಗೆ ಒಂದೊಂದ್ಸಲಿ ಮನೇಲಿ ಓಡಾಡ್ಕೊಂಡು ಕೆಲಸ ಮಾಡುವಾಗ್ಲೇ ಸುಸ್ತಾಗತ್ತೆ. ಇನ್ನು 2 ಕಿಲೋಮೀಟರ್ ನಡ್ಸ್ಕೊಂಡ್ ಬಂದ್ರೆ ಮಗು ಕತೆ ಏನಾಗದ್ ಬೇಡ. ಅಷ್ಟೊಂದು ಕನ್ಸರ್ನ್ ಇದ್ದಿದ್ರೆ ನಿನ್ ಮಗನ ಹತ್ರ ಹೇಳಿ ಗಾಡಿಲಿ ಬಿಡಿಸ್ಬೇಕಾಗಿತ್ತು. ಮತ್ತೆ ಮತ್ತೆ ಅದನ್ನೇ ಹೇಳ್ಬೇಡ. ಅವ್ನು ಕರ್ಕೊಂಡು ಹೋಗಿಲ್ಲ ಅಂದ್ ಮಾತ್ರಕ್ಕೆ ಇವಳನ್ನ ನಡ್ಸ್ಕೊಂಡು ಹೋಗೋದು ಹೇಳಿಲ್ಲ. ಸ್ಕೂಲ್ ವ್ಯಾನ್ ಬುಕ್ ಮಾಡಿದ್ದ ತಾನೆ? ಏಯ್, ಯಾಕೆ ಟಿಫಿನ್ ಬಾಕ್ಸ್ ಖಾಲಿ ಮಾಡಿಲ್ಲ? ನಾನೇಂದ್ರೆ ಕೇಳಲ್ಲ ಅಜ್ಜಿ. ದಿನ ಹಿಂಗೆ ನಡ್ಕೊಂಡು ಹೋಗ್ಬೇಕಂತ ನನ್ನ ಕೈಯಲ್ಲಿ ಆಗಲ್ಲ. ಪ್ಲೀಸ್ ನೀನೇ ಹೇಳು ಅಜ್ಜಿ. ನೀನ್ ಎಷ್ಟು ಹಠ ಮಾಡಿದ್ರು ಅಷ್ಟೇ. ತಗೊಳ್ಳೋ, ನೀರು ಕುಡಿ. ಮಾವ ಬಂದ್ಮೇಲೆ ನೀನ್ ಮಾಡಿರೋದೆಲ್ಲ ಹೇಳೇ ಹೇಳ್ತೀನಿ. ಬಾರಿಸ್ಬಿಡ್ತೀನಿ ನೋಡು. ತ್ರಿಪುರ, ಹೋಗು ಸುಮ್ಮನೆ ಒಳಗಡೆ. ಯಾವಾಗ ನೋಡಿದ್ರು ಬೈತಿರ್ತಾಳೆ. ಬಾ, ನೀನು ಮಾಡ್ತೀನಿ. ಅಮ್ಮನ ಬುದ್ಧಿ ಗೊತ್ತಿದ್ದು ಯಾಕೆ ಅವಳ ಹತ್ರ ಹಠ ಮಾಡ್ತೀಯಾ? ಹೋಗು, ಡ್ರೆಸ್ ಚೇಂಜ್ ಮಾಡ್ಕೊಂಡು ಬಾ. ನಾನು ನಿಂಗೆ ಆರೆಂಜ್ ಜ್ಯೂಸ್ ಮಾಡ್ಕೊಡ್ತೀನಿ. ನಂಗೆ ಆರೆಂಜ್ ಜ್ಯೂಸ್ ಬೇಡ, ಮಿಲ್ಕ್ ಶೇಕ್ ಬೇಕು. ಓಕೆ ಮೇಡಮ್, ಇದೊಂದು 15 ನಿಮಿಷದಲ್ಲಿ ನಿಮ್ಮ ಆರ್ಡರ್ ರೆಡಿ ಇರುತ್ತೆ. ಪ್ಲೀಸ್ ಬೇಗ ಬನ್ನಿ. ಓಕೆ, ನೀವು ರೆಡಿ ಮಾಡಿ ಇಟ್ಟಿರಿ. ನಾನು ಡ್ರೆಸ್ ಚೇಂಜ್ ಮಾಡ್ಕೊಂಡು ಗೇಮ್ ಮಾಡ್ಕೊಂಡು ಬರ್ತೀನಿ. ಅದೇನಮ್ಮನೋ ಏನ್ ಮಗಳು, ಇಬ್ರು ಸರಿಯಾಗಿದ್ದಾರೆ. ಲಕ್ಷ್ಮಿ, ಏನೇ ಗಂಡನ ಯೋಚನೆಯಲ್ಲೇ ಮುಳುಗೋಗಿದ್ಯಾ? ಲಕ್ಷ್ಮಿ, ಯಾಕೆ ಒಂಥರ ಇದ್ಯಾ? ಅವ್ನು ಮತ್ತೆ ಬಂದಿದ್ದ ಬುಜ್ಜಿ. ಯಾರು? ನಾನು ಕೊಡ್ಬೇಕಾಗಿರೋದನ್ನ ಕೊಟ್ರೆ ಸೈಲೆಂಟಾಗಿ ಹೋಗ್ತೀನಿ. ಏನು ಕೊಡ್ಬೇಕು ನಿನ್ಗೆ? ಗೊತ್ತಿನೇನು ದುಡ್ಡು. ಸುಧೀರ್, ಏನೇ ಹೇಳ್ತಾ ಇದ್ಯಾ? ಎಲ್ಲಿಗೆ ಬಂದಿದ್ದ? ಅವತ್ತು ರಾತ್ರಿ ಮನೆ ಹತ್ರ ಬಂದಿದ್ದ. ಅದು ಸಾಲದು ಅಂತ ಇವತ್ತು ಅವ್ರು ಇರ್ಬೇಕಾದ್ರೆ ಆಫೀಸ್ ಹತ್ರ ಬಂದಿದ್ದ. ಇಷ್ಟೆಲ್ಲ ಹಿಂಸೆ ಕೊಟ್ಟಿದ್ದು ಸಾಲದು ಅಂತ ಆಫೀಸ್ಗೂ ಬಂದಿದ್ನಾ? ನೀನೇನು ಭಯ ಪಡ್ಕೋಬೇಡ, ಏನೂ ಆಗಲ್ಲ. ಅವನೆಂತವನು ಅಂತ ಗೊತ್ತಿದ್ಮೇಲೆ ಭಯ ಪಡ್ದೆ ಹೇಗೆ ಇರಲಿ? ಇವಾಗ ನಾನು ಒಬ್ಬಳೇ ಅಲ್ಲ, ನನಗೆ ಅಂತ ಒಂದು ಹೊಸ ಕುಟುಂಬ ಇದೆ, ಕಂಟ ಇದ್ದಾರೆ. ಏನಾದರೂ ಹೆಚ್ಚು ಕಮ್ಮಿ ಆದರೆ ನಾನು ಏನೇ ಮಾಡಲಿ? ಏನೂ ಆಗಲ್ಲ ಲಕ್ಷ್ಮಿ. ಅಂತ ಒಬ್ಬ ವ್ಯಕ್ತಿ ನಿನ್ನ ಲೈಫಲ್ಲಿ ಇದ್ದ ಅನ್ನೋದೇ ಮರ್ತ್ಬಿಡು ಅಷ್ಟೇ.
ಮರಿಬೇಕು ಅಂದಾಗೆಲ್ಲ ಈ ಥರ ಕಣ್ಮುಂದೆನೆ ಬರ್ತಾನಲ್ಲ, ಇನ್ನೇನು ಕಾದಿದ್ಯೋ? ಅವತ್ತು ಮನೆಗೆ ಬಂದ, ಇವತ್ತು ಆಫೀಸಿಗೆ ಬಂದ. ಅಂದರೆ ಇನ್ನು ನನ್ನ ಗಂಡನ ಮನೆ ತನಕ ಬರೋದಕ್ಕೆ ತುಂಬ ದೂರ ಇಲ್ಲ. ಇಷ್ಟು ಮಾಡಿದವನಿಗೆ ನಮ್ಮ ಮನೆಯವ್ರನ್ನ ಕಾಂಟ್ಯಾಕ್ಟ್ ಮಾಡೋದು ಕಷ್ಟನಾ? ಅಮ್ಮ ಫೋನಲ್ಲಿ ಮಾಯ ಸ್ಟೋರೀಸ್ ಹಾಕ್ಕೊಂಡು ಬಾ ಅಮ್ಮ. ಯಾಕೆ ರೀಲ್ಸ್ ಎಲ್ಲ ನೋಡಿದ್ದಾಯ್ತಾ? ಅಮ್ಮ ನಾನು ರೀಲ್ಸ್ ಎಲ್ಲ ನೋಡಲ್ಲ ಅಮ್ಮ, ಬಿಡು ಗೇಮ್ ಆಡ್ತೀನಿ. ಯಾವ್ದು ಆನ್ಲೈನ್ ನಂಬರು? ಹಲೋ, ಯಾರು? ಹಲೋ, ಮಾತಾಡಿ ಮಾತಾಡಿ. ಹಲೋ, ಯಾರು? ಮಾತಾಡಲ್ಲ, ಗೇಮ್ ಆಡೋಕ್ಕೂ ಬಿಡಲ್ಲ. ಮೆತ್ತು ಕುಡಿಯೇ ನೆತ್ತಿಗೆ ಇರುತ್ತೆ. ಗೊತ್ತು ಬಿಡಮ್ಮ. ತಗೋ ಜ್ಯೂಸ್ ಕುಡಿ. ಬೇಡ. ಯಾಕೋ ಈ ನಡುವೆ ವಿಚಿತ್ರವಾಗಿ ಆಡ್ತೀಯ ಕಣೆ. ಎಲ್ಲದಕ್ಕೂ ಸಿಡ್ಕೋದು. ಇರೋದೊಂದು ಮಗಳು, ಅವಳ ಜೊತೆ ಹೀಗೆ ನಡ್ಕೋತಾರ? ಮನ್ಸಿಗೆ ನೆಮ್ಮದಿ ಇರತ್ತಾ ಹೇಳು? ಹೇಳಿದ್ ಕೇಳಿಸ್ತಾ? ಹಾ, ಕೇಳಿಸ್ತು. ನಿನ್ನ ಜೀವನದಲ್ಲಿ ನಡಿಬಾರ್ದೆಲ್ಲ ನಡೆದೋಯ್ತು. ಯಾರನ್ನೋ ಪ್ರೀತಿ ಮಾಡಿದೆ, ಅವನ ಹಿಂದೆ ಓಡೋದೆ, ಅವನ ಜೊತೆನಾದ್ರೂ ನೆಮ್ಮದಿಯಾಗಿದ್ಯಾ? ಇಲ್ಲ. 9 ತಿಂಗಳ ಗರ್ಭಿಣಿ ವಾಪಸ್ ಬಂದೆ. ಆಗಲೂ ನಾವು ಯಾರೂ ಏನೂ ಕೇಳಲಿಲ್ಲ. ಇದುವರೆಗೂ ಅವನು ಯಾರು, ಅವನ ಹೆಸರೇನು, ಅವನು ಎಲ್ಲಿದ್ದಾನೆ ನೀನೇನೂ ಹೇಳಿಲ್ಲ. ಹೇಳೋದು ಒಂದೇ, ಅವನು ಜೈಲಲ್ಲಿದ್ದಾನೆ ಅಂತ. ಏನು ಕೆಟ್ಟ ಟೈಮು, ನಡಿಬಾರ್ದೆಲ್ಲ ನಡೆದು ಹೋಯ್ತು. ಹಾಗಂತ ಎಷ್ಟು ದಿನ ಒಂಟಿಯಾಗಿರ್ತೀಯಮ್ಮ? ಸಿರಿಗೂ ಅಪ್ಪ ಅನ್ನೋದು ಬೇಡವಾ? ಈಗಲೂ ಕಾಲ ಮಿಂಚಿಲ್ಲ. ಅವ್ನು ಯಾವ ಜೈಲಲ್ಲಿದ್ದಾನೆ ಅಂತ ಹೇಳು. ಅವನನ್ನು ಬಿಡಿಸ್ಕೊಂಡು ಬರೋಕ್ಕೆ ಏನು ವ್ಯವಸ್ಥೆ ಬೇಕೋ ಹರಿಗೆ ಹೇಳಿ ನಾನು ಮಾಡೋಕ್ಕೆ ಪ್ರಯತ್ನ ಪಡ್ತೀನಿ. ನೀನು ಅದೇ ನೋವಲ್ಲಿ ಎಲ್ಲರ ಮೇಲೆ ಸಿಡುಕೊಂಡಿರೋದನ್ನು ನೋಡೋಕ್ಕೆ ನನ್ನ ಕೈಲಿ ಆಗ್ತಿಲ್ಲ ಕಣೆ. ಅಮ್ಮ, ನೀನು ಕೈ ಮುಗಿತೀನಿ, ದಯವಿಟ್ಟು ಆ ವ್ಯಕ್ತಿ ಬಗ್ಗೆ ಮಾತಾಡಬೇಡ. ಯಾವ ಕ್ಷಣದಲ್ಲಿ ಅವನ್ನ ಬಿಟ್ಟು ಬಂದೋ ಆವತ್ತೇ ಅವ್ನು ನನ್ನ ಗಂಡ ಅಲ್ಲ ಅಂತ ಮರ್ತು ಬಿಟ್ಟಿದ್ದೀನಿ. ದಯವಿಟ್ಟು ನೀನು ಅವನ ಬಗ್ಗೆ ಮಾತಾಡಬೇಡಮ್ಮ. ಹಂಗೆ ಹೆಂಗೆ ಆಗತ್ತೆ? ಒಂದು ಹೆಣ್ಣಿಗೊಂದು ಗಂಡು ದಿಕ್ಕಿಲ್ಲ ಅಂದರೆ ಸಮಾಜ ಹೆಂಗೆ ನೋಡತ್ತೆ ಅಂತ ಗೊತ್ತಾ ನಿಂಗೆ? ಅದೇನಾದ್ರೂ ಪರವಾಗಿಲ್ಲ ಅಮ್ಮ, ದಯವಿಟ್ಟು ಅವನ ಬಗ್ಗೆ ಮಾತಾಡಬೇಡ. ಇಷ್ಟು ದಿವಸದಲ್ಲಿ ಒಂದು ದಿನ ಆದರೂ ನಾನು ಹೇಳಿದಿನ ನನ್ನ ಗಂಡನ ಜೊತೆಗೆ ಹೋಗ್ಬೇಕು ಅಂತ? ಯಾಕಮ್ಮ ಇದನ್ನೆಲ್ಲ ಮಾತಾಡ್ತಿರ್ತೀಯಾ? ನೀನು ಕೇಳಲಿಲ್ಲ ಅಂತ ನಾನು ಬಿಟ್ಬಿಡ್ಬೇಕಾ? ನಿನ್ನ ವಯಸ್ಸಿನ ಹೆಣ್ಮಕ್ಳೆಲ್ಲ ಗಂಡ ಮಕ್ಕಳು ಅಂತ ಖುಷಿಯಾಗಿ ಓಡಾಡ್ತಿದ್ರೆ ನನ್ನ ಮಗಳು ನೆಮ್ಮದಿಯಾಗಿರ್ಲಿ ಅಂತ ನನಗನ್ಸಲ್ವಾ? ಈಗಲೂ ನಾನು ನೆಮ್ಮದಿಯಾಗೇ ಇದ್ದೀನಮ್ಮ. ನಿನಗೆ ನನ್ನನ್ನು ಹೀಗೆ ನೋಡೋದು ಕಷ್ಟ ಆಗುತ್ತೆ ಅನ್ನೋದಾದ್ರೆ ನೋಡ್ಲೇಬೇಡ. ನಿನ್ ಕಣ್ಮುಂದೆನೇ ಇರಲ್ಲ ಬಿಡು. ನಾನು ನನ್ನ ಮಗಳನ್ನ ಕರ್ಕೊಂಡು ಎಲ್ಲಾದ್ರೂ ಹೊಟ್ಟೋಗ್ತೀನಿ, ನಿಮಗೆ ಭಾರನೂ ಆಗಲ್ಲ. ಅಯ್ಯೋ, ನಾನು ಹಂಗೆ ಹೇಳಲಿಲ್ವೇ ತ್ರಿಪುರ?